ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್ ಜಗಿ. TS ಸುಬ್ಬಣ್ಣ ಸಾರ್ವಜನಿಕ ಪ್ರೌಢಶಾಲೆ. ಇದು ನಾನು ಓದಿದ್ದು ಶಾಲೆ ರೀ, ಹೈಸ್ಕೂಲ್ ಓದಿದ್ದು. ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಪುರಿಗಾಲಿ ಎನ್ನುವಂತಹ ಗ್ರಾಮದಲ್ಲಿದೆ. ನೋಡಿ ಎಷ್ಟು ವಿಶಾಲವಾದಂಥ ಜಾಗದಲ್ಲಿ ಈ ಶಾಲೆ ಇತ್ತು. ಸುತ್ತ ಆಟದ ಮೈದಾನ ಇತ್ತು. ಇಂಥ ಶಾಲೆನ ನಾನು ನೋಡೇ ಇರಲಿಲ್ಲ. ಅಷ್ಟು ಅದ್ಭುತವಾದಂಥ ಶಾಲೆ ಇದು ಒಂದು ಕಾಲದಲ್ಲಿ. ಇವಾಗ ನೋಡಿ ಇದ್ರ ದುಸ್ಥಿತಿ ಹೆಂಗಾಗಿದೆ, ಎಲ್ಲ ಬಿದ್ದೋಗಿದೆ. ಇದೇ ನಾವು ಓದ್ತಿದ್ದಂತಹ ಕ್ಲಾಸ್ ರೂಮ್, 10th A ಸೆಕ್ಷನ್ ಇದು. ಇಲ್ಲಿ ನಾವು ಕುತ್ಕೊತಾ ಇದ್ವಿ, ಪಾಠಗಳನ್ನ ಕೇಳ್ತಾ ಇದ್ವಿ. ನಮ್ಮ ಮಾಸ್ಟರ್ಗಳೆಲ್ಲ ಒಂದು ಸಲ ನೆನಪಾದ್ರು. KSR, BVR, MSR, YP, NR, CS, SS, MSR. ಅದ್ಭುತವಾದಂತಹ ಮಾಸ್ಟರ್ಗಳು. BVL ಮೇಡಮ್ ಅವರಂತೂ ಮರೆಯೋಕ್ಕೆ ಆಗಲ್ಲ. ಎಲ್ಲ ಗುರುಗಳನ್ನು ನೆನೆಸ್ಕೊಂಡು, ಎಲ್ಲ ಸ್ನೇಹಿತರನ್ನು ನೆನೆಸ್ಕೊಂಡು ಮೆಲ್ಕ ಹಾಕ್ತಾ ಹೊರಟ್ವಿ. ಅಲ್ಲಿಂದ ನಾವು ರಾಜ ಬೊಪ್ಪೇಗೌಡನಪುರಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಅಲ್ಲಿ ಹೋಗಿ ಗದ್ಗೆ ನೋಡಿಕೊಂಡು, ಮಂಟೇಸ್ವಾಮಿಗೆ ಕೈ ಮುಗಿದು, ಅಲ್ಲಿ ಬಸವನ್ನ ನೋಡಿಕೊಂಡು ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಶಿವನ ಸಮುದ್ರದ ಕಡೆಗೆ. ಶಿವನ ಸಮುದ್ರ ಅಂದರೆ ಸಿಂಸಮುದ್ರ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಸಿಂಸಮುದ್ರ ಅಂತ ಕರಿತೀವಿ. ಅದನ್ನು ಒರಿಜಿನಲ್ ಹೆಸರು ಬಂದ್ಬಿಟ್ಟು ಶಿವನ ಸಮುದ್ರ. ಅಲ್ಲಿ ಆದಿಶಕ್ತಿ ಮಾರಮ್ಮನವರ ದರ್ಶನವನ್ನು ಪಡೆದು ತುಂಬ ದಿನಗಳಾಗಿತ್ತು. ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ತುಂಬಿ ಹರಿಯುತ್ತಿರುವ ಗಗನಚುಕ್ಕಿಯನ್ನು ನೋಡಲಿಕ್ಕೆ. ಗಗನಚುಕ್ಕಿ ಭಾಳ ಅದ್ಭುತವಾಗಿದೆ ಇವಾಗ ನೋಡಲಿಕ್ಕೆ. ಮಳೆಗಾಲ ಆಗಿರೋದ್ರಿಂದ ತುಂಬಿ ಹರಿತಾ ಇದೆ. ಇಲ್ಲೊಂದು ವಿಶೇಷ ಗೊತ್ತಾ, ನನಗೆ ಆಶ್ಚರ್ಯ ಆಗಿದ್ದು, ಅಲ್ಲಿ ಟಿಕೆಟ್ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಗಗನಚುಕ್ಕಿ ನೋಡೋದಕ್ಕೆ ಟಿಕೆಟ್ ಕೊಟ್ಟು ನೋಡಿದ್ದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇದು. ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಮೊದಲು ಇದು ನಮ್ಮ ಮೈಸೂರು ಜಿಲ್ಲೆಯಲ್ಲಿತ್ತು. ಚಾಮರಾಜನಗರ ಜಿಲ್ಲೆ ಆದಮೇಲೆ ಚಾಮರಾಜನಗರ ಜಿಲ್ಲೆ ಸೇರ್ಕೊಂತು. ಇಲ್ಲಿ ಜಲಪಾತೋತ್ಸವ ಅಂತ ಮಾಡ್ತಾರೆ. ಅದ್ಭುತವಾಗಿರುತ್ತೆ. ನಾವು ನೋಡಿದ್ದ ಅತ್ಯುತ್ತಮ ಪ್ರೋಗ್ರಾಮ್ ಅವಾಗ. ಅದು ಇವಾಗಲೂ ಮಾಡ್ತಾಯಿರ್ತಾರೆ. ವಾರ್ತಾ ಇಲಾಖೆಗೆ ಸಂಬಂಧಪಟ್ಟಿದ್ದ ಪ್ರೋಗ್ರಾಮ್ಸ್ಗಳೇ, ಗೌರ್ಮೆಂಟ್ ಫಂಕ್ಷನ್ ಅದು. ಟಿಕೆಟ್ ಮಾಡಿದೆ ರೀ. ಎಂಥದ್ದು ಇದು, ನೇಚರ್ ನೋಡೋದಕ್ಕೆ ಟಿಕೆಟಾ, ಜಲಪಾತ ನೋಡೋದಕ್ಕೆ ಟಿಕೆಟ್. ಅಲ್ಲಿಂದ ನಾವು ತಾಯಿ ಮಗಳ ಹೋಟೆಲ್ಗೆ ಬಂದ್ವಿ. ಇದು ಫಿಶ್ ಫ್ರೈಗೆ ಭಾಳ ಫೇಮಸ್. ಅಮ್ಮ ಮಗಳು ಇಬ್ಬರೂ ಫಿಶ್ ಫ್ರೈ ಮಾಡ್ತಾರೆ. ನೀವು ಯೂಟ್ಯೂಬಲ್ಲಿ ನೋಡಿರಿ, ತಾಯಿ ಮಗಳ ಹೋಟೆಲ್ ಸಿಂಸಾ ಅಥವಾ ಶಿವನ ಸಮುದ್ರ ಅಂತ ಹೊಡೆದ್ರೆ ಇದು ಬರುತ್ತೆ. ಭಾಳ ಅದ್ಭುತವಾದ ಟೇಸ್ಟು ಫಿಶ್ ಕೊಡ್ತಾರೆ ಅವರು. ಏನು ಸ್ಪೆಷಲ್ ಮಸಾಲೆ ಇರುತ್ತೆ ಅನಿಸುತ್ತೆ ಅವ್ರದ್ದು. ತುಂಬ ಚೆನ್ನಾಗಿರುತ್ತೆ ಫಿಶ್. ಅಲ್ಲಿಂದ ನಾವು ಅಲ್ಲಿಗೆ ಹೋದಾಗಲೆಲ್ಲ ಫಿಶ್ ತಿಂತೀವಿ. ಫ್ಯಾಮಿಲಿ ಸಮೇತ ಹೋದ್ರೂ ಅಲ್ಲಿ ಫಿಶ್ ತಿಂದೇ ನಮ್ಮ ಪ್ರಯಾಣನ ಬೆಳೆಸೋದು ನಾವು. ಟೇಸ್ಟ್ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನೀವು ಆ ಕಡೆ ಹೋದಾಗ ತಪ್ಪದೇ ನೀವು ಸಿಂಸ ಮಾರಮ್ಮ ದೇವಸ್ಥಾನ ದರ್ಶನ ಮಾಡಿಕೊಂಡು ಆರ್ಚಿಂದ ಹೊರಗಡೆ ಬರ್ತಿದ್ದಂಗೆ ಲೆಫ್ಟ್ ತೊಗೊಳ್ಳಿ. ಗಗನಚುಕ್ಕಿಗೆ ಹೋಗೋ ರೋಡೆ ಲೆಫ್ಟ್ ತೊಗೊಂಡು ಒಂದು 500-600 ಮೀಟ್ರ್ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಇದೆ. ಇದು 1 ಕಿಲೋಮೀಟ್ರಿಗೆ ಹಿಂದೆಯೇ. ಅಲ್ಲಿ ಫಿಶ್ನ ತಿಂದ್ಕೊಂಡು ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ. ಅಲ್ಲಿಗೆ ಇವತ್ತಿನ 1 ಡೇ ಟ್ರಿಪ್ ಇಲ್ಲಿಗೆ ಮುಗಿತಾ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆಗಿತ್ತು ಒಂದು ವೀಡಿಯೋ ಮಾಡಿ. ಹೆಂಗಿದ್ರು ಊರ ಕಡೆ ಹೋಗಿದ್ವಲ್ಲ, ಹಾಗೆ ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂಥೇಳಿ ಈ ಒಂದು ವೀಡಿಯೋನ ಮಾಡಿದ್ದೀನಿ. ಏನೇ ತಪ್ಪಿದ್ರು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್.